ಅವಳು ನನಗೆ ಟ್ರೈ ಮಾಡ್ತಾ ಇದ್ದಾಳೆ ಅನ್ನೋದೆಲ್ಲ, ಅದನ್ನು ನೀವು ಹೇಗೆ ಸ್ವೀಕರಿಸಿದ್ರಿ? ಆ ಮಾತು ನಿಮ್ಮ ಮನೆಯವ್ರಿಗೆ ತುಂಬ ಹರ್ಟ್ ಆಗಿದೆ ಅಂತ ಕೇಳ್ಪಟ್ಟೆ ನಾನು. ಆ ಟೈಮು ಅದನ್ನು ನೀವು ಸ್ವೀಕರಿಸಿದ್ದು ಹೇಗೆ? ಎಷ್ಟು ಇರಿಟೇಷನ್ ಆಯಿತು ನಿಮಗೆ ಅಂತ ಹೇಳಿ? ಇರಿಟೇಷನ್ ಆಗೋದಕ್ಕಿಂತ ಬ್ರೇಕ್ ಡೌನ್ ಆದೆ ನಾನು ಆ ಮೂಮೆಂಟ್. ಯಾಕಂದರೆ ಅದು ಮನೇಲಿ ನನಗೆ ಬಂದು ಹೇಳಿದಾಗಲೂ ಕೂಡ ನಾನು ಧ್ರುವಂತ ಹತ್ರ ಹೋಗಿ ಜಗಳ ಮಾಡ್ತೀನಿ. ನೀವು ಹೆಂಗೆ ಹೇಳೋಕ್ಕೆ ಸಾಧ್ಯ ಇದು? ನಂಗೆ ಅಭಿ ಮುಂಚೆಯಿಂದನೂ ಗೊತ್ತು. ಅಭಿ ಜೊತೆ ಟ್ರೈ ಮಾಡೋಕ್ಕೆ ಮನೇಲಿ ಒಬ್ಬರಾರು ಹೇಳ್ಬಿಡಿ, ನಾನು ಅಭಿನೂ ಕೂರಿಸ್ಕೊಂಡು ಹೇಳ್ತೀನಿ ನಾನು ಹಿಂಗೆ ಟ್ರೈ ಮಾಡಿದ್ನ, ಏನಾರು ಮಾತಾಡಿದ್ದೀನ, ನಾನೇ ನಿನ್ನ ಬಗ್ಗೆ ಒಪಿನಿಯನ್ಸ್ ಹೇಳ್ತಿದ್ದೆ, ಯಾಕೆ ಅಭಿ ಹಿಂಗೆ ಆಡ್ತಿದ್ದಾನೆ, ಯಾಕೆ ಒಂದೇ ಕಡೆ ಇದ್ದಾನೆ ಮಾತಾಡ್ತಿಲ್ಲ ಅಂತ. ನಾನು ಅಭಿಗೆ ನಾನು ಹೇಳಿರೋದು ಉಂಟು. ನಾನು ಅಷ್ಟು ಮಾತಾಡ್ತಾನೂ ಇರಲಿಲ್ಲ ಫಸ್ಟ್ 2 ವೀಕ್ಸ್ ಎಲ್ಲ. ಬಟ್ ಹೆಂಗೆ ಹೇಳ್ತೀರಾ ನೀವು ಟ್ರೈ ಮಾಡಿದೆ? ನಿಮಗೆ ಟ್ರೈ ಮಾಡಿದೆ, ನಿಮ್ಮ ಜೊತೆ ನಾನು ಯಾವಾಗ ಮಾತಾಡಿದ್ದೀನಿ? ಯಾವತ್ತಾರು ಕಟ್ ಕೂರಿಸ್ಕೊಂಡು ಆಯ್ದ್ರು ಒಂದು ಹೇಗಿದ್ದೀರಾ ಈ ಥರ ಒಂದು ದಿನಕ್ಕೂ ನಾನು ನಿಮ್ಮ ಜೊತೆ ಮಾತಾಡಿಲ್ಲ. ಬಟ್ ನೀವು ಹೆಂಗೆ ಒಪಿನಿಯನ್ ಕೊಡ್ತಿದ್ದೀರಾ? ಅದು ನಿಮ್ಮ ತಲೆಯಲ್ಲಿ ಏನು ನೋಡ್ತಿದೆ ಅಂತಲೇ ಇತ್ತು. ಬಟ್ ಅಲ್ಲಿ ತಪ್ಪಾಗಿದೆ ಏನು ಗೊತ್ತಾ, ಅವ್ರು ಬಂದು ನನ್ನ ಜೊತೆ ಮಾತಾಡಿಸ್ಕೊಂಡು ಅವ್ರು ಬರ್ತಾರೆ ಮಾತಾಡೋಕ್ಕೆ, ರಾಶಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತೆಲ್ಲ ಬರ್ತಾರೆ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಮಾತಾಡೆಲ್ಲ ಆದಮೇಲೆ ಸರಿ ಆಗುತ್ತೆ. ಇಲ್ಲ ಏನಂತ ಹೇಳ್ತಾರೆ, ಇಲ್ಲ ನಾನು ಅಂದ್ಕೊಂಡಿದ್ದೆ ತಪ್ಪು ಅಂತ ಅವರು ಹೇಳ್ತಾರೆ. ಇಟ್ಸ್ ಓಕೆ ಬಿಡಿ, ಸಿಚುವೇಶನ್ಸ್ ಇದೆಲ್ಲ ಕ್ರಿಯೇಟ್ ಆಗುತ್ತೆ ಅಂತಲೂ ಹೇಳ್ತೀನಿ ನಾನು. ಆವಾಗ ನಾರ್ಮಲ್ ಆಗ್ತೀವಿ. ನಾರ್ಮಲ್ ಆದಾಗ ಆ ಒಂದೇನೋ ನಮ್ಮಿಬ್ಬರು ಮಧ್ಯೆ ಮಾತುಕತೆ ಆಗುತ್ತೆ, ಫುಲ್ ಫನ್ನಾಗೇನೋ ಹೋಗ್ತಿರತ್ತೆ. ಅವರು ಬಾಟಲ್ ಕಿತ್ಕೊಳ್ಳೋದು, ನಾನು ಬಾಟಲ್ ಎತ್ತಿಡೋದು ಇದೆಲ್ಲ. ಬಟ್ ಅವ್ರು ಅದನ್ನೇ ಅವ್ರು ಹೇಳಿದ್ದಕ್ಕೂ ಮುಂಚೆ ಹೇಳಿರ್ತಾರೆ. ಹಿಂದಿನ ದಿನ ಇದು ಬೆಲ್ಟೆಲ್ಲ ಎತ್ತಿಟ್ಟಿರ್ತೀನಿ ನಾನು. ಅದೇ ಮೇನ್ ಟಾಪಿಕ್ ಆಗಿಬಿಟ್ಟು